ಹಾಯ್ ಮೈ ಪೀಪಲ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಬೇಜಾರು ಮಾಡ್ಕೋಬೇಡಿ ಆಯಿತಾ, ನಾವು ಮತ್ತೆ ಇನ್ನೊಂದು ಟೆಂಪಲ್ ವಿಸಿಟ್ ಹೋಗ್ತಾ ಇದ್ದೀವಿ. ಓಕೆ ಹೇಳಿ. ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಬಂದಿದೆ ನಮ್ಮದು ಬಾಳೆಗದ್ದೆ. ಓಕೆ, ಅದನ್ನು ನೋಡ್ಬೋದು ನೀವು. ದೇವಸ್ಥಾನ ಸ್ವಲ್ಪ ಮುಂದೆ. ಓಕೆ, ಇದೇನಾ ದೇವಸ್ಥಾನ? ಗಣೇಶ ದೇವಸ್ಥಾನ. ಆ ಕಡೆ ಬರೋ ಅಲ್ಲೊಂದು ಬರುತ್ತೆ, ದುರ್ಗಾಪುರ ದೇವಸ್ಥಾನ. ಮತ್ತೆ ರಿಟರ್ನ್ ಬರ್ಲಿಕ್ಕೆ ಇಲ್ಲಿ ನಂಬರ್ ತಗೊಳ್ಳಿ, ಈ ಬ್ರಿಡ್ಜ್ ಎಲ್ಲ ನೋಡ್ಕೊಂಡು ಅಲ್ಲೆಲ್ಲ ಶೂಟ್ ಮಾಡ್ಕೊಂಡು ಆಮೇಲೆ ಕಾಲ್ ಮಾಡಿ. ಆಯ್ತು. ನಾವೇನು ಮಾಡೋದು, ವಿ ಆರ್ ಟಿಪಿಕಲ್ ಸೌತ್ ಇಂಡಿಯನ್ಸ್, ಸೊ ವಿ ಆಲ್ವೇಸ್ ಲವ್ ಟು ವಿಸಿಟ್ ಟೆಂಪಲ್ಸ್. ಸೊ ಆ್ಯಕ್ಚುಲಿ ಇದು ಇವಾಗ ನಾನು ಹೋಗ್ತಿರೋ ಟೆಂಪಲ್ ಬಂದು ಕಾಂಡ್ಯ ಅಂತ. ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನನ್ನ ಸಿಸ್ಟರ್ ಎಲ್ಲ ಬಂದಿದ್ದಾರೆ. ಸೊ ಇವತ್ತು ನಾನು, ನನ್ನ ಸಿಸ್ಟರ್ ಮತ್ತು ನನ್ನ ಕಸಿನ್ ಬ್ರದರ್ 3 ಜನ ಸೇರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಇನ್ನೊಂದು ಪ್ಲೇಸ್ ಇದೆ, ಅಲ್ಲೂ ನಿಮಗೆ ತೋರಿಸ್ತೀನಿ, ಸಖತ್ತಾಗಿದೆ. ಕಾಂಡ್ಯಕ್ಕೆ ಬರೋರು ಟೆಂಪಲ್ ಹತ್ರ ಹಣ್ಣು ಕಾಯಿ ಯಾವುದೂ ಸಿಗೋದಿಲ್ಲ, ಯಾಕಂದ್ರೆ ಅದೊಂದು ವಿಲೇಜ್ ಒಳಗಡೆ ಇರೋದು. ಸೊ ನಿಮ್ಗೆ ಏನೇ ಬೇಕಿದ್ರು ಈ ಟೌನಲ್ಲೇ ಬಂದು ತೊಗೊಂಡೋಗ್ಬೇಕು. ಸೊ ಅದಕ್ಕೆ ನಾವು ಇಲ್ಲಿಂದ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಒಂದು ಮೊಳಕ್ಕೆ ಎಷ್ಟು? ಒಂದು ಸಪ್ರೇಟ್ 2 ಮೊಳ ಕೊಡಿ. ಇದೇ ಕಾಂಡ್ಯ ಟೆಂಪಲ್ ಆಯಿತಾ. ಇಲ್ಲಿ ಏನು ವಿಶೇಷ ಇದೆ, ಏನಕ್ಕೆ ಫೇಮಸ್ ಅಂತ ಹೇಳಿದರೆ, ಸುತ್ತಮುತ್ತ ಆ್ಯಕ್ಚುಲಿ ಸತ್ತೋರ್ದು ಅಸ್ಥಿ ಎಲ್ಲ ಬಿಡ್ತಾರೆ ಗೊತ್ತಾ, ಕಾಶಿಗೆಲ್ಲ ಹೋಗಿ. ಸೊ ಅಲ್ಲಿ ಹೋಗೋಕ್ಕಾಗದಿರೋರು ಇಲ್ಲಿಗೆ ಬಂದುಬಿಡ್ಬೋದು. ಮತ್ತು ಇಲ್ಲಿ ಸುತ್ತಮುತ್ತ ಇಲ್ಲಿ ಯಾರೇ ಸತ್ರು ಸಹ ಅವ್ರದ್ದು ಅಸ್ಥಿ ಏನಿದೆಯಾ ಅದನ್ನ ತೊಗೊಂಡೋಗಿ ಕಾಶಿಗೆ ಹಾಕ್ಲಿಕ್ಕೆ ಆಗದಿರೋರು ಸೊ ಎಲ್ಲ ಬಂದು ಇಲ್ಲೇ ಹಾಕ್ತಾರೆ. ಇಲ್ಲೊಂದು ಕೆರೆ ಇದೆ, ಸೊ ಅಲ್ಲಿ ಅವರೆಲ್ಲ ಪೂಜೆ ಮಾಡಿಬಿಟ್ಟು ಹಾಕ್ತಾರೆ. ಸೊ ಅದರಿಂದಾಗಿ ಈ ಟೆಂಪಲ್ ಫೇಮಸ್. ಇದೆಲ್ಲ ಇಲ್ಲಿ ಗ್ರೀನ್ ನೆಟ್ ಕಟ್ಟಿದಾರಲ್ಲ. ಆ್ಯಕ್ಚುಲಿ ನಾವು ಇದು ಸಮ್ಮರ್ ಟೈಮಿಗೆ ಹೋಗಿದ್ದು, ಹೋಗಿ 1 ವರ್ಷ ಆಯ್ತು, ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಆ ಟೈಮಲ್ಲಿ ತುಂಬ ಬಿಸಿಲಿತ್ತು. ಸೊ ಅದರಿಂದಾಗಿ ಇಲ್ಲಿ ಒಳಗಡೆ ಬರೋರಿಗೆ ಯಾರಿಗೂ ಜಾಸ್ತಿ ಬಿಸಿಲು ಬರಬಾರ್ದಂತ ಏನೋ ಗೊತ್ತಿಲ್ಲ, ಇದು ಫುಲ್ ಎಲ್ಲ ಕಡೆ ಗ್ರೀನ್ ನೆಟ್ ಕಟ್ಟಿದ್ರು. ಸೊ ಅದಕ್ಕೆ ಸ್ವಲ್ಪ ಈ ಥರ ಕಾಣಿಸ್ತೇವೆ. ಯಪ್ಪಾಗ ಎಲ್ಲೇ ಐತಣ ಅನ್ಸೋಣ ಇತ್ತ ಮಲ್ಲ ಮಲ್ದರ ಊರತ್ತ ಮುಂದ್ರ ಅಂದತ್ತ ಪುಳಿತ ಮರತ್ತಲ್ಲ ಐತ್ ಮಲ್ಲ ಪುಳಿ ಆತಂಡು ಬಾ ಬೂರ್ದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಒಂದು ಶಿವನ, ಒಂದು ದುರ್ಗಾ ಪರಮೇಶ್ವರಿ. ಇಷ್ಟೊತ್ತು ನಾವು ಹೋಗಿದ್ದು ಶಿವನ ದೇವಸ್ಥಾನ ಆಯಿತಾ. ಪಕ್ಕದಲ್ಲಿ ಏನೋ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಅದಕ್ಕೆ ನಾವು ಆಮೇಲೆ ಹೋಗುವ. ಈ ನನ್ನ ಒಂದು ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಭದ್ರಾ ಭದ್ರಾ